ನಮಸ್ಕಾರ ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇಷ್ಟು ದಿನಗಳ ಕಾಲ ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಇದ್ದಂತ ಯುದ್ಧವನ್ನ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನ ಪ್ರಯತ್ನವನ್ನು ಪಡ್ತಾ ಇತ್ತು. ನಾನು ಮಧ್ಯಸ್ಥಿಕೆನಾಗಿ ಈ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಪಾಕಿಸ್ತಾನ ಒಂದು ರೀತಿಯಲ್ಲಿ ಇಡೀ ಜಗತ್ತಿನ ವಿವಿಧ ದೇಶಗಳ ಮುಂದೆ ತನ್ನದೇ ಆದಂಥ ರೀತಿಯಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿತ್ತು. ಆದರೆ ವಿಫಲವಾಯಿತು ಪಾಕಿಸ್ತಾನ. ಇದೀಗ ಇರಾನ್ನ ವಿದೇಶಾಂಗ ಸಚಿವ ಅರಗ್ಜಿ ಒಮಾನ್ಗೆ ಭೇಟಿ ಕೊಟ್ಟರು, ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟರು ಮತ್ತು ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ. ಪಾಕಿಸ್ತಾನ ಮತ್ತು ಒಮಾನ್ಗೆ ಭೇಟಿ ಕೊಟ್ಟಿದ್ದಕ್ಕಿಂತಲೂ ಕೂಡ ರಷ್ಯಾಕ್ಕೆ ಭೇಟಿ ಕೊಟ್ಟಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಬಿಕಾಸ್ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರನ್ನ ಭೇಟಿ ಮಾಡಿದಾಗ ಪುಟಿನ್ ಅವರು ಒಂದು ಭರವಸೆ ಕೊಟ್ಟಿದ್ದಾರಂತೆ ಇರಾನ್ ಪರವಾಗಿ ನಿಲ್ಲೋದಕ್ಕೆ. ಆ ಇರಾನ್ ಪರವಾಗಿ ರಷ್ಯಾ ನಿಂತಿದ್ದಕ್ಕೆ ಅಮೆರಿಕಾಗೆ ನಡುಕ ಶುರುವಾಗಿದೆ ಅಂತೆ. ಯಾವ ಕಾರಣಕ್ಕಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಎರಡನೆಯ ಸುದ್ದಿ, ಸರಿಸುಮಾರು 42 ವರ್ಷಗಳ ನಂತರ ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳ ನಡುವೆ ಮಹತ್ವದ ಒಂದು ಒಪ್ಪಂದ. ಅದರಲ್ಲೂ ವಿಶೇಷವಾಗಿ UAEಗೆ ಐರನ್ ಡೋಮ್ಗಳನ್ನು ರವಾನೆ ಮಾಡಿದೆ ಇಸ್ರೇಲ್. ಮೊಟ್ಟ ಮೊದಲ ಬಾರಿಗೆ ಇಸ್ರೇಲನ್ನು ಬಿಟ್ಟು ಐರನ್ ಡೋಮ್ಗಳು ವಿದೇಶಕ್ಕೆ ಕಾಲಿಟ್ಟಿರೋದು. ಆ ಮುಖಾಂತರ ಅಮೆರಿಕವನ್ನು ನೆಚ್ಚಿದಂಥ ಮಧ್ಯಪ್ರಾಚ್ಯದ ದೇಶಗಳು ಇದೀಗ ಇಸ್ರೇಲ್ನತ್ತ ಹೋಗ್ತವ. ಇದರಿಂದ ಅಮೆರಿಕಕ್ಕಾಗುವಂತಹ ನಷ್ಟ ಏನು, ಏನಿದು ಐರನ್ ಡೋಮ್, ಹೆಂಗೆ ಕೆಲಸ ಮಾಡುತ್ತೆ, ಡೀಟೇಲ್ಸ್ ನೋಡೋಣ. ಇನ್ನು ಮೂರನೇ ಸುದ್ದಿ, ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಸುದ್ದಿ ಇದು. ನಮ್ಮದೇ ದೇಶದಲ್ಲಿ ನಡೆದಂತಹ ಘಟನೆ. ವ್ಯಕ್ತಿಯೊಬ್ಬರ ಅಕ್ಕ ಮೃತಪಟ್ಟಂತಹ ಅಕ್ಕ 20,000 ರೂಪಾಯಿ ಹಣವನ್ನು ಉಳಿತಾಯವಾಗಿ ಬ್ಯಾಂಕ್ನಲ್ಲಿ ಹಣ ಇಡ್ತಾರೆ. ಆ ಹಣವನ್ನು ಬಿಡಿಸ್ಕೊಂಡು ಬರೋದಕ್ಕೆ ಅವರ ಸಹೋದರ ಹೋದಾಗ ಬ್ಯಾಂಕ್ನವರು ದಾಖಲಾತಿಗಳನ್ನು ಕೇಳಿದಾಗ ದಾಖಲಾತಿಯ ಬದಲಾಗಿಯೇ ಸಹೋದರಿಯ ಶವವನ್ನು ಎತ್ತುಕೊಂಡು ಬ್ಯಾಂಕ್ನತ್ತ ಹೋಗಿದಂಥ ಘಟನೆ. ಯಾವ ಕಾರಣಕ್ಕಾಗಿ? ಅಸ್ಥಿ ಪಂಜರವನ್ನೇ ಆ ವ್ಯಕ್ತಿ ತೆಗೆದುಕೊಂಡು ಹೋದ. ಎಲ್ಲಾಯಿತು ಘಟನೆ? ಯಾಕೆ ಅಸ್ಥಿ ಪಂಜರ ಬ್ಯಾಂಕಿನ ಬಾಗಿಲಕ್ಕೆ ಬಂತು? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ರಷ್ಯಾದ ಸಾಥ್, ಪುಟಿನ್ ಭರವಸೆ, ಇದೀಗ ಅಮೆರಿಕಕ್ಕೆ ನಡುಕ. ನಲವತ್ತು ದಿನಗಳ ಕಾಲ ನಡೆದ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದಲ್ಲಿ ಮಹತ್ವದ ಬೆಳವಣಿಗೆ ಒಂದು ಸಂಭವಿಸಿದೆ. ಈ ಹಿಂದೆ ಒಂದು ಸುದ್ದಿ ಬಂದಿತ್ತು, ರಷ್ಯಾ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧವನ್ನು ಸ್ಟಾಪ್ ಮಾಡುತ್ತೆ. ಇರಾನ್ ಬಳಿ ಇರುವಂತಹ ಯುರೇನಿಯಂ ಅನ್ನ 2015ರಂತೆ ಪುನರಪಿ ಮತ್ತೊಮ್ಮೆ ತೆಗೆದುಕೊಂಡು ಹೋಗಿ ಈ ಯುದ್ಧಕ್ಕೆ ಒಂದು ಫುಲ್ ಸ್ಟಾಪ್ ಇಡೋ ಪ್ರಯತ್ನವನ್ನು ಮಾಡುತ್ತೆ. ಪುಟಿನ್ ಅವರು ಆ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸ್ತಿದ್ದಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಆ ಸುದ್ದಿಗಳು ಅಷ್ಟೊಂದು ಕನ್ಫರ್ಮ್ ಆಗಿರಲಿಲ್ಲ. ಆದರೆ ಮಹತ್ವವಾಗಿ ಒಂದು ಬೆಳವಣಿಗೆ ಸಂಭವಿಸಿದೆ. ಯಾವಾಗ ಪಾಕಿಸ್ತಾನದಲ್ಲಿ 2 ಸುತ್ತಿನ ಮಾತುಕತೆಗಳು ವಿಫಲವಾಯಿತು, ಆ ವಿಫಲತೆಯ ನಂತರವೂ ಕೂಡ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತಿನ ಈ ಭರವಸೆಗಳು ಶುರುವಾಯಿತು. ಹಿಂದೆ ಡೊನಾಲ್ಡ್ ಟ್ರಂಪ್ ಅನೇಕ ಗಡುವುಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಇವತ್ತು 72 ಗಂಟೆಗಳ ಗಡುವನ್ನು ಡೊನಾಲ್ಡ್ ಟ್ರಂಪ್ ಯಾರಿಗೆ ಕೊಟ್ಟಿದ್ದಾರೆ? ಇರಾನಿಗೆ ಕೊಟ್ಟಿದ್ದಾರೆ. ಆ ಗಡುವಿನಲ್ಲಿ 72 ಗಂಟೆಗಳಲ್ಲಿ ಇರಾನ್ ಮಾತುಕತೆಗೆ ಓಕೆ ಅಂತ ಹೇಳಬೇಕು ಅನ್ನೋದು ಟ್ರಂಪ್ ಅವರ ಒಟ್ಟಾರೆ ಮಾತಿನ ಸಾರಾಂಶ ಆಗಿದೆ. ಆದರೆ ಇರಾನ್ ಮಾತ್ರ ನನ್ನ ವಿರುದ್ಧ ಹೋರಾಡುವಂತಹ ಶತ್ರುವನ್ನೇ ನನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡು ಹೋರಾಟ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಜೊತೆಗೆ ಹೋದಾಗ ಪಾಕಿಸ್ತಾನ ಅಮೆರಿಕದ ಮಿತ್ರ ದೇಶ ಆಗಿತ್ತು. ಅದರಲ್ಲೂ 2020ರಿಂದ ಡೊನಾಲ್ಡ್ ಟ್ರಂಪ್ ಅವರ ಕೈಯಾಳಾಗಿ ಕೆಲಸ ಮಾಡುವಂಥ ದೇಶ ಪಾಕಿಸ್ತಾನ ಆಗಿತ್ತು. ಆದರೆ ಇವತ್ತು ಇರಾನ್ ರಷ್ಯಾವನ್ನು ತೆಗೆದುಕೊಂಡು ಬರ್ತಾ ಇದೆ. ಏನೇನಾಯ್ತು ಹಾಗಾದ್ರೆ? ಇರಾನ್ ಬೆನ್ನಿಗೆ ರಷ್ಯಾ, ಅಮೆರಿಕಕ್ಕೆ ನಡುಕ ಶುರುವಾಗಿದೆ. ಹೆಂಗಾಯ್ತಿದು? ಮಧ್ಯಪ್ರಾಚ್ಯದ ಈ ಯುದ್ಧಕ್ಕೆ ಪುಟಿನ್ ಅವರು ಎಂಟ್ರಿ ಕೊಟ್ಟಿರೋದು. ಇವತ್ತೇನು ಎಂಟ್ರಿ ಕೊಟ್ಟಿದ್ದಲ್ಲ. ಯಾವಾಗ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಶುರುವಾಯಿತು, ಈ ಯುದ್ಧ ಶುರುವಾದ ನಂತರ ತಾಂತ್ರಿಕವಾಗಿ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಗುಪ್ತಚರ ಮಾಹಿತಿಗಳನ್ನು ಕೂಡ ರಷ್ಯಾದವರು ಇರಾನ್ಗೆ ಕೊಟ್ಟಿದ್ರು ಎನ್ನುವಂಥ ಸುದ್ದಿಗಳು ಬಂದಿತ್ತು. ಚೀನಾ ಮತ್ತು ರಷ್ಯಾ ಇರಾನ್ಗೆ ಸಪೋರ್ಟ್ ಆಗಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದ್ದಂಥ ವಿಚಾರ. ಇದೀಗ ಮಧ್ಯಸ್ಥಿಕೆ ವಿಚಾರದಲ್ಲಿ ರಷ್ಯಾ ಬರ್ತಾ ಇದೆ. ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಜೊತೆಗೆ ಪುಟಿನ್ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಇರಾನ್ನ ಹಿತಾಸಕ್ತಿಗೆ ಧಕ್ಕೆ ಆಗದಂತೆ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಅವರು ಮಾತುಕತೆಯನ್ನು ಕೊಟ್ಟಿದ್ದಾರೆ ಅಂತ. ಏಪ್ರಿಲ್ 28ನೇ ತಾರೀಕಿಗೆ ಈ ಕದನ ವಿರಾಮ ಏನಾಗಿತ್ತಲ್ಲ ಅದನ್ನು ಇದೀಗ ಅವರು ರಷ್ಯಾದವರು ಸ್ವಾಗತ ಮಾಡಿದ್ದಾರೆ.
27ನೇ ತಾರೀಕಿಗೆ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರೊಂದಿಗೆ ಪುಟಿನ್ ಅವರು ಮಾತುಕತೆಯನ್ನು ನಡೆಸಿದರು. ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದಾಗ ಅವ್ರನ್ನ ಸಹಾಯ ಮಾಡ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇರಾನ್ ಮತ್ತು ರಷ್ಯಾದ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುಗಾರಿಕೆ ಅಂತ ಜೂನ್ 17, 2025ರಲ್ಲಿ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದಕ್ಕೆ ಎರಡೂ ದೇಶಗಳು ಕೂಡ ಸಹಿ ಮಾಡಲಾಗಿದೆ. ಆ ಒಪ್ಪಂದದ ಭಾಗವಾಗಿ ನಾವು ನಿಮಗೆ ಗುಪ್ತಚರ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ತಾಂತ್ರಿಕವಾಗಿರ್ಬೋದು, ಎಲ್ಲದರ ವಿಚಾರದಲ್ಲೂ ಕೂಡ ನಿಮ್ಮ ಜೊತೆಗೆ ನಾವು ಸಹಕಾರವನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಪುಟಿನ್ ಅವರು ಕೊಟ್ಟಿದ್ದಾರೆ. ಯಾವ ರಷ್ಯಾ ಅಮೆರಿಕವನ್ನು ಕಂಡ್ರೆ ಸಿಡಿದೇಳುತ್ತೋ ಅದೇ ದೇಶವನ್ನ ಇರಾನ್ ಇದೀಗ ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಳಸ್ಕೊಳ್ತಾ ಇರೋದು. ಹೀಗಾಗಿ ಅಮೆರಿಕಕ್ಕೆ ನಡುಕ ಶುರುವಾಯಿತು ಅಂತ. ಹಾಗಾದರೆ ಟ್ರಂಪ್ ಕೊಟ್ಟಂತಹ 72 ಗಂಟೆಗಳ ಡೆಡ್ ಲೈನ್ ಏನು ಹೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಅತ್ಯಂತ ಕಠಿಣ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮೊದಲ ಗಡುವೇನಲ್ಲ. ಈ ಯುದ್ಧ ಶುರುವಾದ ನಂತರ ಎಷ್ಟು ಬಾರಿ ಗಡುವು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್? ಅನೇಕ ಗಡುವುಗಳನ್ನು ಕೊಟ್ಟಿದ್ದಾರೆ. ಇದೀಗ ಇರಾನ್ನ ತೈಲ ಪೈಪ್ಗಳನ್ನೇ ನಾನು ಸ್ಫೋಟ ಮಾಡಿಬಿಡ್ತೀನಿ ಎನ್ನುವಂಥ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ನೀವು ನೋಡಿ, ವಿಶ್ವಸಂಸ್ಥೆಯಲ್ಲಿ ಇರಾನ್ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ರಷ್ಯಾ ಅಂದರೆ ವೀಟೋ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಇರಾನ್ ವಿರುದ್ಧ ನೀವೇನಾದರೂ ಪುಟ್ಟಿದ್ರೆ ವೀಟೋ ಅಧಿಕಾರವನ್ನು ಚಲಾವಣೆ ಮಾಡ್ತೀವಿ ಅಂತ ರಷ್ಯಾ ಹೇಳ್ತಾ ಇರೋದು. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 22ನೇ ತಾರೀಕಿಗೆ 36ರಿಂದ 72 ಗಂಟೆ ಎನ್ನುವಂಥ ಒಂದು ಗಡುವು ಕೊಟ್ಟಿದ್ರು. ಏಪ್ರಿಲ್ 6ನೇ ತಾರೀಕಿಗೆ ಹಾರ್ಮುಜನ್ನು ತೆರೆಯದಿದ್ದರೆ ಇರಾನ್ನ ಮೂಲಭೂತ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿ ಅವತ್ತು 48 ಗಂಟೆಗಳ ಸಮಯವನ್ನು ಕೊಟ್ಟಿದ್ರು. ಒನ್ಸ್ ಅಗೇನ್ ಇದೀಗ ಈ ಒಪ್ಪಂದ ಆಗ್ತಾ ಇದೆಯಲ್ಲ, ಇದರಲ್ಲಿ ಡಿಲೇ ಆಗ್ತಾ ಇರೋದಕ್ಕೆ ಟ್ರಂಪ್ ಅವರಿಗೆ ಬೇಜಾರಾಗಿದೆ ಅಂತೆ, ಸಿಟ್ಟು ಬಂದಿದೆ ಅಂತೆ. ಈ ಕಾರಣಕ್ಕಾಗಿ ಮತ್ತೆ 72 ಗಂಟೆಗಳ ಅವಧಿಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರುವಂಥ ಒಂದು ಮಾತು, ಪೈಪ್ಲೈನ್ಗಳ ಮೇಲೆ ದಾಳಿ ಮಾಡ್ತೀವಿ, ಪೈಪ್ಲೈನ್ಗಳು ಸ್ಫೋಟ ಆಗುವಂತೆ ನೋಡ್ಕೊಳ್ತೀವಿ ಅಂತ. ಹೇಗೆ ಭಾರತಕ್ಕೆ ಈ ದೇಶದ ರೈತರು ಬೆನ್ನೆಲುಬು ಅಂತ ಕರೀತೇವೋ ಹಾಗೆ ಇರಾನ್ಗೆ ಅಲ್ಲಿಯ ತೈಲ ಪೈಪ್ಲೈನ್ಗಳು ಬೆನ್ನೆಲುಬು ಇದ್ದಂತೆ. ಒಂದು ವೇಳೆ ನೀವು ತೈಲ ಪೈಪ್ಲೈನ್ಗಳ ಮೇಲೆ ಏನಾದರೂ ದಾಳಿ ಮಾಡಿದರೆ ಒಟ್ಟಾರೆ ಆರ್ಥಿಕತೆಗೆ ಹೊಡೆತ ಕೊಟ್ಟಂಗಾಗುತ್ತೆ. ಹಿಂದೆ ಸೇತುವೆಗಳಾಯಿತು, ಇರಾನ್ನ ತೈಲ ಸಂಸ್ಕರಣಾ ಘಟಕಗಳಾಯಿತು, ಅನೇಕ ನಾಯಕರುಗಳನ್ನು ಹೊಡೆದುರುಳಿಸುವ ಪ್ರಯತ್ನಗಳಾಯಿತು. ಅದಾದ ನಂತರ ಹಾರ್ಮುಜ್ನಲ್ಲಿ ದಾಳಿ ಮಾಡೋ ಪ್ರಯತ್ನಗಳಾಯಿತು. ಇದೀಗ ಪೈಪ್ಲೈನ್ಗಳಿಗೆ ಹೊಡೆದ್ಬಿಟ್ರೆ ಏನಾಗ್ತಿದೆ ಇರಾನ್ನಲ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ, ಪೈಪ್ಲೈನ್ ಮುಖಾಂತರ ತೈಲ ಬರ್ತಾ ಇದೆ, ಆದರೆ ಹಡಗುಗಳು ಇರಾನ್ನ ಬಂದರಿನಿಂದ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಆ ಒತ್ತಡ ಜಾಸ್ತಿಯಾಗಿ ಆ ಪೈಪ್ಲೈನ್ಗಳು ಸ್ಫೋಟ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳು ತಜ್ಞರಿಂದ ಬರ್ತಾ ಇದೆ. ಇದನ್ನು ಮುಂದಿಟ್ಕೊಂಡು ಟ್ರಂಪ್ ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಇದರ ಜೊತೆಗೆ ಇರಾನ್ ಮಾತ್ರ ಸುಮ್ಮನೆ ಕೂತಿಲ್ಲ. ಇರಾನ್ ಕಠಿಣವಾದಂತಹ 3 ಷರತ್ತುಗಳನ್ನು ಅಮೆರಿಕಕ್ಕೆ ಹಾಕಿದೆ. ಏನು ಷರತ್ತುಗಳನ್ನು ಹಾಕಿದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ, ಷರತ್ತು ನಂಬರ್ 1 ಅವರು ಹೇಳ್ತಾ ಇರೋದು, ನಮ್ಮ ಮೇಲೆ ಏನು ದಾಳಿ ಆಗ್ತಾ ಇದೆ ಆ ದಾಳಿಯನ್ನು ಶಾಶ್ವತವಾಗಿ ನಿಲ್ಲಿಸುವಂಥ ಭರವಸೆ ಬೇಕು ನಮಗೆ ಅಂತ. 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಅನೇಕ ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸಿದ ನಂತರ ಇರಾನ್ಗೆ ಅಮೆರಿಕಾದ ಮೇಲೆ ಅಪನಂಬಿಕೆ ಬಂದಿದೆ. ಈ ಅಪನಂಬಿಕೆಗೆ 2-3 ಕಾರಣ ಇದೆ. ಒಂದು, 2015ರಲ್ಲಿ ಇರಾನ್ನ ಪರಮಾಣು ಶಕ್ತಿಯನ್ನು ಕುಂಠಿತಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ರಷ್ಯಾ, ಅಮೆರಿಕ ಸೇರಿದಂತೆ ಯುರೋಪಿಯನ್ ಯೂನಿಯನ್ಗಳು ಮಾಡಿಕೊಂಡಂಥ ಒಪ್ಪಂದದ ನಂತರ, ಈ ಒಪ್ಪಂದದ ನಂತರ ಏಕಾಏಕಿಯಾಗಿ ಅಮೆರಿಕ ಹೊರಗೆ ಬಂತು. ಒನ್ಸ್ ಅಗೇನ್ ಅವರ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹಾಕ್ತು. ಈ ಕಾರಣವೂ ಕೂಡ ಅಪನಂಬಿಕೆ. 2ನೇ ಅಪನಂಬಿಕೆ ಅಂತ ಹೇಳಿದರೆ, ಇರಾನ್ನ ಒಬ್ಬ ನಾಯಕ ಸುಲೈಮಾನ್ ಅಂತ, ಆ ವ್ಯಕ್ತಿಯನ್ನು 2020ರಲ್ಲಿ ಇರಾಕ್ನಲ್ಲಿ ಹೊಡೆದ್ಬಿಡ್ತಾರೆ. ಯಾರು? ಇದೇ ಅಮೆರಿಕಾದವರು ಹೊಡೆದಿರೋದು. ಈ ಕಾರಣಕ್ಕಾಗಿ ನಮಗೊಂದು ಭರವಸೆ ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಹೇಳ್ತಾ ಇರೋದು. 2ನೇ ವಿಚಾರ, 2ನೇ ಷರತ್ತನ್ನು ಅವರು ಹಾಕ್ತಾ ಇರೋದು ಈ ವಿಚಾರದಲ್ಲಿ. ಒಂದು, ಹಾರ್ಮುಜ್ ವಿಚಾರದಲ್ಲಿ ಈ ಜಲಸಂಧಿಯ ನಿರ್ವಹಣೆ ಮತ್ತು ಆಡಳಿತದ ಕುರಿತಂತೆ ಮುಕ್ತ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇರೋದು. ಈಗ ಇರಾನ್ ಏನು ಅನ್ಕೊಂಡಿದೆ, ಇರಾನ್ ಮತ್ತು ಒಮಾನ್ ಈ 2 ದೇಶಗಳು ನನ್ನ ಪ್ರಾದೇಶಿಕ ಜಲಗಡಿ ಅಂತ ಅವರು ನಂಬ್ತಾರೆ. ಆದರೆ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು 1982, ಈ 1982ರ ಪ್ರಕಾರ ಯಾವುದೇ ಹಡಗುಗಳು ಅಡೆತಡೆ ಇಲ್ಲದೆ ಇಲ್ಲಿ ಓಡಾಡಬೇಕು ಅನ್ನುವಂಥದ್ದನ್ನು ಈ ಕಾನೂನು ಹೇಳುತ್ತೆ. ಇರಾನ್ ಇದಕ್ಕೆ ಸಹಿ ಆಗಿದ್ರೂ ಕೂಡ ಇದಕ್ಕೆ ಅನುಮೋದನೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಆದರೆ ಅಮೆರಿಕ ಅದರ ಮೇಲೆ ಹಿಡಿತ ಮಾಡುವಂತಹ ಸಾಧನೆ ಮಾಡ್ತಾ ಇದೆ, ನೌಕಾ ದಿಗ್ಬಂಧನವನ್ನು ಹಾಕ್ತಾ ಇದೆ, ಸಾವಿರಾರು ಸೈನಿಕರನ್ನು ಕರ್ಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮೂಗು ತೋರಿಸದೆ ಸರಿಬೇಕು ಅನ್ನೋದು. ಇನ್ನು 3ನೇ ಷರತ್ತು ಅವರು ಹೇಳ್ತಾ ಇರೋದು,
ಮೂರನೇ ಷರತ್ತು ಅವರು ಹೇಳ್ತಾ ಇರೋದು, ಈ 2 ಷರತ್ತುಗಳನ್ನು ಒಪ್ಪಿದ ನಂತರ ನೀವೇನಿವತ್ತು ಯುರೇನಿಯಂ ಹಸ್ತಾಂತರ ಮಾಡಬೇಕು, ಪರಮಾಣು ವಿಚಾರದಲ್ಲಿ ಹಿಂದೆ ಸರಿಬೇಕು ಅಂತ ಏನು ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ಆಲೋಚನೆ ಮಾಡ್ತೀನಿ ಅಂತ ಇರಾನ್ ಹೇಳ್ತಾ ಇರೋದು. ಆದರೆ ಅಮೆರಿಕ ಹೇಳ್ತಾ ಇರೋದು, ಇರಾನ್ ಮೊದಲು ಆಲೋಚನೆ ಮಾಡಬೇಕಾಗಿದ್ದೆ ಪರಮಾಣು ವಿಚಾರದಲ್ಲಿ ಹಿಂದೆ ಸರಿಬೇಕು, ಯುರೇನಿಯಂ ವಿಚಾರದಲ್ಲಿ ತನ್ನ ಬಳಿ ಇರುವಂಥ 450 kg ಸಂಸ್ಕರಿಸಿದಂತಹ ಯುರೇನಿಯಂ ಅನ್ನು ಹಸ್ತಾಂತರ ಮಾಡಬೇಕು ಅಂತ. ಆದರೆ ಇದರಲ್ಲಿ ಉಲ್ಟಾ ಪಲ್ಟಾ ಆಗ್ತಾ ಇರೋದು. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಈ ಷರತ್ತುಗಳನ್ನು ಅಮೆರಿಕ ಒಪ್ಪುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಆದರೆ ರಷ್ಯಾದತ್ತ ಇದೀಗ ಇರಾನ್ ಮುಖ ಮಾಡ್ತಾ ಇರೋದು. ಯಾವ ಕಾರಣಕ್ಕಾಗಿ ರಷ್ಯಾದತ್ತ ಇರಾನ್ ಮುಖ ಮಾಡ್ತಾ ಇರೋದು ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆದಂತಹ ಸಮಯದಲ್ಲಿ ಉಕ್ರೇನ್ಗೆ ಸಪೋರ್ಟ್ ಮಾಡಿ ರಷ್ಯಾವನ್ನು ಎದುರು ಹಾಕೊಂಡಿದ್ದು ಇದೇ ಅಮೆರಿಕ. ಈ ಕಾರಣಕ್ಕಾಗಿ ಇದೀಗ 48 ಗಂಟೆಗಳಲ್ಲಿ 3 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು. ಯಾವುದೇ ಫಲಿತಾಂಶ ಸಿಗಲಿಲ್ಲ. ಪಾಕಿಸ್ತಾನ ಅಮೆರಿಕದ ಪರ ಒಲವಿದೆ ಅಂತ ಅಲ್ಲಿ ಅಧಿಕಾರಿಗಳು ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ನಾನು ಅವಾಗಲೇ ಹೇಳಿದೆ, ಟ್ರಂಪ್ ಅವರು ಹೂಡಿಕೆ ಮಾಡಿದ್ದಾರೆ, ಟ್ರಂಪ್ ಅವರ ವೈಯಕ್ತಿಕ ಕಂಪನಿಗಳು ಪಾಕಿಸ್ತಾನದಲ್ಲಿದೆ, ಅದರ ಜೊತೆಗೆ ಆರ್ಥಿಕ ನೆರವನ್ನು ಕೊಡೋ ಪ್ರಯತ್ನವನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಮಾಡುತ್ತೆ. ಹೀಗಾಗಿ ಒಂದು ಮಧ್ಯಸ್ಥಿಕದಾರನಾಗಿ ಕೆಲಸ ಮಾಡುವಂತಹ ಬದಲು ಪಾಕಿಸ್ತಾನ ಏನು ಮಾಡ್ತು ಅಂತ ಹೇಳಿದರೆ, ಪಾಕಿಸ್ತಾನ ಕೇವಲ ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇರಾನ್ನ ಕೆಲ ಅಧಿಕಾರಿಗಳು ಏನು ಆರೋಪ ಮಾಡಿದ್ರು, ನಾವು ಕೊಟ್ಟಂತಹ ಬೇಡಿಕೆಗಳನ್ನು, ನಾವು ಕೊಟ್ಟಂತಹ ಒಂದು ಪಟ್ಟಿಯನ್ನು ಉಲ್ಟಾ ಪಲ್ಟಾ ಮಾಡಿ ಅಮೆರಿಕ ಕೊಟ್ಟರು ಅಂತ. ನಾವೇನು ಹೇಳ್ತೀವಿ ಅದನ್ನು ಸರಿಯಾಗಿ ಅಮೆರಿಕಕ್ಕೆ ಕಳಿಸೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಲಿಲ್ಲ. ಅವರು ವೈಟ್ ಹೌಸ್ ಕೇಳಿದಂತೆ ಕೇಳುವಂತಹ ನಾಯಕರುಗಳು ಅಂತ. ನೀವು ಈ ಹಿಂದೆ ಮುನೀರ್ ಅವರ ಬಗ್ಗೆ ನಾವು ನೋಡಿದ್ದೀವಿ. ಮುನೀರ್ ಇರಾನ್ನ ಸರ್ವೋಚ್ಚ ನಾಯಕರೊಂದಿಗೆ ಸಂಬಂಧವನ್ನು ಇಟ್ಕೊಂಡಂತಹ ವ್ಯಕ್ತಿ ಅನ್ನುವಂಥ ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಆದರೆ ಪಾಕಿಸ್ತಾನದ ನಿಯತ್ತು ಯಾವಾಗಲೂ ಕೂಡ ಅಮೆರಿಕಕ್ಕೆ ಅನ್ನೋದು ಇರಾನ್ಗೆ ಗೊತ್ತಾಗ್ತಾ ಇದೆ. ಇರಾನ್ನ ಜೊತೆಗೆ ಗಡಿಯನ್ನು ಹಂಚಿಕೊಂಡಾಗಲೂ ಕೂಡ ಒಂದು ಸಮಸ್ಯೆ ಪಾಕಿಸ್ತಾನಕ್ಕೆ ಏನಿದೆ ಅಂತ ಹೇಳಿದ್ರೆ, ಆರ್ಥಿಕ ಭರವಸೆ ಪಾಕಿಸ್ತಾನಕ್ಕೆ ಅಮೆರಿಕಾದಿಂದ ಸಿಗ್ತಾ ಇರೋ ಕಾರಣಕ್ಕಾಗಿ ಹೀಗಾಗಿ ಅವರು ಬೇರೆ ಬೇರೆ ದೇಶಗಳತ್ತ ಹೋಗುವ ಪ್ರಯತ್ನವನ್ನು ಮಾಡೋದರ ಜೊತೆಗೆ ಇದೀಗ ಅವರು ರಷ್ಯಾದತ್ತ ಹೋಗ್ತಾ ಇದ್ದಾರೆ. ರಷ್ಯಾ, ಟರ್ಕಿ ಮತ್ತು ಒಮಾನ್. ಟರ್ಕಿ ಒಂದು ನಿಯತ್ತಾಗಿರೋ ದೇಶ, ಒಮಾನ್ ಕೂಡ ನಿಯತ್ತಾಗಿ ಅಮೆರಿಕ ಜೊತೆಗೆ ಅನೇಕ ವರ್ಷಗಳಿಂದ ಮಾತುಕತೆಯನ್ನು ನಡೆಸಿದೆ ಅಂತೆ. ಹೀಗಾಗಿ ರಷ್ಯಾ, ಟರ್ಕಿ ಮತ್ತು ಒಮಾನ್ ಕಡೆಗೆ ಇದೀಗ ಇರಾನ್ ಅವರು ಹೋಗ್ತಾ ಇರೋದು. ಇದರ ಜೊತೆಗೆ ಹಾರ್ಮುಜ್ನಲ್ಲಿ ಮತ್ತೊಮ್ಮೆ ಭಾರತದ ಹಡಗುಗಳ ಮೇಲೆ ದಾಳಿಯಾಗಿದೆ. ಈ ತಿಂಗಳಲ್ಲಿ ನನಗನ್ಸಿದ ಮಟ್ಟಿಗೆ ಇದು 3ನೇ ಬಾರಿಗೆ ಭಾರತದ ಹಡಗುಗಳ ಮೇಲೆ ದಾಳಿ ಆಗ್ತಾ ಇರೋದು. ಭಾರತದ ಹಡಗುಗಳನ್ನು ಟಾರ್ಗೆಟ್ ಮಾಡಿ IRGC ಅವರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೀಗ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ MT ಚಿರಾನ್ 7 ಎನ್ನುವಂಥ ಹಡಗಿನ ಮೇಲೆ IRGC ಅವರು ದಾಳಿ ಮಾಡಿದ್ದಾರೆ. ಹಡಗನ್ನು ತಡೆದು ಎಚ್ಚರಿಕೆಯ ಗುಂಡನ್ನು ಹಾರಿಸಿದ್ದಾರೆ ಇರಾನ್ ಕೋಸ್ಟ್ ಗಾರ್ಡ್. 17 ಭಾರತೀಯ ಸಿಬ್ಬಂದಿಯವರು ಇದ್ದರೂ ಅವರು ಇದೀಗ ಸುರಕ್ಷಿತವಾಗಿದ್ದಾರೆ ಅಂತ. ಪನಾಮಾ ಧ್ವಜವನ್ನು ಹೊಂದಿದಂತಹ ಹಡಗಿದು. ನಾನು ಆವಾಗಲೇ ಹೇಳಿದ್ದೀನಿ ಯಾವ್ಯಾವ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳ ಧ್ವಜವನ್ನು ಈ ಹಡಗುಗಳು ಹೊಂದಿರುತ್ತವೆ ಅಂತ. ಧ್ವಜಗಳು ಬೇರೆ ಇದ್ದರೂ ಕೂಡ ಅಲ್ಲಿರುವಂಥ ಸಿಬ್ಬಂದಿ, ಅದು ಹೊತ್ತು ಬರ್ತಾ ಇರುವಂಥ ಎಲ್ಲ ಸಾಮಗ್ರಿಗಳು ಕೂಡ ಭಾರತಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ. ಅದೇ ರೀತಿಯಾಗಿ ಪನಾಮಾ ಧ್ವಜವನ್ನು ಈ MT ಚಿರಾನ್ 7 ಟ್ಯಾಂಕರ್ ಹೊಂದಿತ್ತು. 20ಕ್ಕಿಂತ ಅಧಿಕ ಸಿಬ್ಬಂದಿ ಅವರು ಇದ್ರು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣವನ್ನು ಏನು ಕೊಡ್ತಿದ್ದಾರೆ ಅಂತ ಹೇಳಿದರೆ, ಸಂಚಾರ ಶುಲ್ಕವನ್ನು ಪಾವತಿ ಮಾಡಿರಲಿಲ್ಲ, ಅಂದರೆ ಅವರೇನು ಟೋಲ್ ತಂದಿದ್ದಾರಲ್ಲ ಅದನ್ನು, ಮತ್ತು ನಿಯಮವನ್ನು ಪಾಲನೆ ಮಾಡದೇ ಇದ್ದಿದ್ದಕ್ಕೆ ನಾವು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಏಪ್ರಿಲ್ 22ನೇ ತಾರೀಕಿಗೆ ಒಂದು ಹಡಗಿನ ಮೇಲೆ ದಾಳಿಯಾಗಿತ್ತು, ಎಫಾಮಿನ್ ಅಂಡಾಸ್ ಅಂತ. MSC ಫ್ರಾನ್ಸಿಸ್ಕ್ ಎನ್ನುವಂತಹ ಹಡಗಿನ ಮೇಲೆ ದಾಳಿಯಾಗಿತ್ತು, ಇಫೋರಿಯಾ ಮೇಲೆ ದಾಳಿಯಾಗಿತ್ತು, ಜಗ್ ಅರ್ನವ್ ಮೇಲೆ ದಾಳಿಯಾಗಿತ್ತು. ಭಾರತ ಈ ವಿಚಾರದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದೆ. ಇಲ್ಲಿಯ ಇರಾನ್ ವಿದೇಶಾಂಗ ರಾಯಭಾರಿ ಏನಿದ್ದಾರೆ ಭಾರತದಲ್ಲಿ, ಅವರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಲ್ಲಿಯ ನಾಯಕರ ಜೊತೆಗೂ ಕೂಡ ಮಾತನಾಡುವ ಪ್ರಯತ್ನವನ್ನು ಮಾಡಿದೆ. ಇದು ಹಾರ್ಮುಜ್ನಲ್ಲಿ ಆಗಿರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಪಾಕಿಸ್ತಾನದ ಕಿಸೆಯನ್ನು UAE ಖಾಲಿ ಮಾಡಿದೆ. ಹೆಂಗೆ? ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ಜಂಬವನ್ನು ಕೊಚ್ಕೊಳ್ತಾ ಇತ್ತು, ನಾನು ಮಧ್ಯಸ್ಥಿಕೆದಾರನಾಗಿದ್ದೀನಿ ಅಂತ ಒಂದು ಇಮೇಜ್ ಮಾಡಿಕೊಳ್ಳೋ ಪ್ರಯತ್ನ ಅಷ್ಟೇ. ಅದು ಭಯೋತ್ಪಾದಕ ದೇಶವಾಗಿದ್ದಂತಹ ಪಾಕಿಸ್ತಾನ ನಾನು ಶಾಂತಿ ದೂತನಾಗಿ ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡಿತ್ತು. ಈಗೇನಾಯಿತು ಕಿಸೆ? $3.5 ಬಿಲಿಯನ್ ಹಣವನ್ನು ನಿಂತ ಕಾಲ ಮೇಲೆ ವಸೂಲಿ ಮಾಡಿದೆ. ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಏಪ್ರಿಲ್ 30ರ ಒಳಗಾಗಿ UAEಗೆ ಈ ಸಾಲವನ್ನು ಎಟ್ ಎನಿ ಕಾಸ್ಟ್ ಪಾಕಿಸ್ತಾನ ಮರುಪಾವತಿ ಮಾಡಬೇಕಾಗಿತ್ತು ಅಂತ. ಯಾಕೆ ಅಂತ ಹೇಳಿದರೆ, ಪದೇ ಈ ಸಾಲವನ್ನು ಮರುಪಾವತಿ ಮಾಡುವ ಅವಧಿಯನ್ನು ವಿಸ್ತರಣೆ ಮಾಡಿಕೊಳ್ಳೋ ಪ್ರಯತ್ನವನ್ನು UAE ಮಾಡ್ತಾ ಹೋಗಿತ್ತು. ಆದರೆ ಇದೀಗ ಬ್ಯಾಂಕ್ನಲ್ಲಿರುವಂಥ ಎಲ್ಲ ಹಣವನ್ನು ಕೂಡ ತೆಗೆದುಕೊಂಡು ಅವರು ಕೊಟ್ಟಿದ್ದಾರೆ. ಇವೆಲ್ಲದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಪಾಕಿಸ್ತಾನದ ಆರ್ಥಿಕತೆ ಅಧೋಗತಿಗೆ ಹೋಗಿದೆ.
ಸರಿಸುಮಾರು 29,000 ಕೋಟಿ ಹಣವನ್ನು ಅವರು ಪಾವತಿ ಮಾಡಿದ್ದಾರೆ. ಏಪ್ರಿಲ್ 23ನೇ ತಾರೀಕಿಗೆ $1 ಬಿಲಿಯನ್ ಬಾಕಿ ಇತ್ತಂತೆ, ಅದನ್ನು ಕೂಡ ಪಾವತಿ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದಾರೆ, ಇನ್ನು ಭಿಕ್ಷೆ ಬೇಡೋ ಪ್ರಯತ್ನ ಅಂತ. ಒಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಶಹಬಾಜ್ ಶರೀಫ್ ಹೇಳಿದ್ದಾರೆ, ನಾವು ಮಧ್ಯಪ್ರಾಚ್ಯದ ಯಾವುದಾದ್ರೂ ದೇಶಗಳಿಗೆ ಹೋಗ್ಬಿಟ್ರೆ ಪಾಕಿಸ್ತಾನದವರು ನಮ್ಮ ಹತ್ರ ಈ ಬೊಗಾಣಿ ಅಂತ ನಾವೇನು ಕರಿತೀವಿ, ಬೊಗಾಣಿಯನ್ನು ಹಿಡ್ಕೊಂಡ್ಬಂದು ದುಡ್ಡು ಕೇಳೋದಕ್ಕೆ ಬಂದ್ಬಿಟ್ರ ಅಂತ ನಮ್ಮನ್ನು ಅಸಹ್ಯವಾಗಿ ನೋಡ್ತಾರೆ. ಜಗತ್ತಿನ ಮುಂದೆ ಅಸಹ್ಯಕರೆಯನ್ನು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಶಹಬಾಜ್ ಶರೀಫ್ ಕೊಟ್ಟಿರುವಂಥ ಹೇಳಿಕೆ. ಇದು ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯಲ್ಲಿ FDI ಕುಸಿದು ಹೋಗ್ಬಿಟ್ಟಿದೆ, ಅಲ್ಲಿಯ ಹಣದುಬ್ಬರ ಜಾಸ್ತಿಯಾಗಿದೆ. ಇದು ಸದ್ಯಕ್ಕೆ ಪಾಕಿಸ್ತಾನದ ಮೇಲೆ ಆಗಿರುವಂಥ ಪರಿಣಾಮ. ಇದೀಗ ಪಾಕ್ ಮೇಲೆ ಅರೇಬಿಕ್ ಆಕ್ರೋಶಕ್ಕೆ ಕಾರಣ ಏನು ಎನ್ನುವಂಥ ಪ್ರಶ್ನೆ. ಹೆಚ್ಚಾಗಿ ಸೌದಿ ಅರೇಬಿಯಾ ಜೊತೆಗೆ ಅವರು ಹೆಚ್ಚು ರಿಲೇಷನ್ಶಿಪ್ ಅನ್ನು ಬೆಳೆಸ್ತಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಇದೆ. ನಾನು ನಿಮಗೆ ಮೊನ್ನೆ ಕೂಡ ಹೇಳಿದೆ, 2025ರಲ್ಲಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಜೊತೆಗೆ ಒಂದು ಒಪ್ಪಂದ ಆಗಿದೆ. ಯಾವುದಾದ್ರೂ ಶತ್ರುಗಳು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಮೇಲೆ ದಾಳಿ ಆದರೆ ಅದು ನನ್ನ ಮೇಲಿನ ದಾಳಿ ಅಂತಲೇ ಪ್ರತೀಕಾರವನ್ನು ತೀರಿಸಬೇಕು ಅನ್ನುವಂಥದ್ದು ಈ ಒಪ್ಪಂದದ ಒಟ್ಟಾರೆ ಸಾರಾಂಶ. ಈ ಸಾರಾಂಶದ ಭಾಗವಾಗಿ ಪರಸ್ಪರರು ಇಬ್ಬರೂ ಕೂಡ ಸಹಾಯವನ್ನು ಮಾಡಬೇಕು ಎನ್ನುವಂಥದ್ದು. ಈ ಕಾರಣಕ್ಕಾಗಿಯೂ ಕೂಡ ಕೆಂಗಣ್ಣನ್ನು ಎದುರಿಸ್ತಿದ್ದಾರೆ ಪಾಕಿಸ್ತಾನದವರು ಅಂತ. ಮತ್ತೊಂದು ಕಡೆ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನಕ್ಕೆ ಸಿಕ್ಕಂಥ ಪ್ರಾಮುಖ್ಯತೆಯನ್ನು ಕಂಡು UAE ಕೆಂಗಣ್ಣಾಯಿತು. ಅಂದರೆ ಅಮೆರಿಕಾದವರು, ಇರಾನ್ನವರು ಬಂದರು, ಅದಕ್ಕೆ ದೊಡ್ಡ ಇಮೇಜ್ ಕೊಡೋ ಪ್ರಯತ್ನವನ್ನು ಆಯಿತು. ಇದು ಕೂಡ ಕೆಂಗಣ್ಣಿಗೆ ಗುರಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಆರ್ಥಿಕ ಸರ್ಜರಿಯನ್ನು UAE ಮಾಡಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಪಾಕಿಸ್ತಾನ ಅಧೋಗತಿಗೆ ಹೋಗೋದಂತೂ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ಬೋದು. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಜೀ ಕನ್ನಡ ನ್ಯೂಸ್ DNAಯಲ್ಲಿ ಎರಡನೇ ಸುದ್ದಿ, UAE ಮತ್ತು ಇಸ್ರೇಲ್ನ ಈ ಐರನ್ ಡೋಮ್ ಕತೆ. ಇಷ್ಟು ದಿನಗಳ ಕಾಲ ಅಮೆರಿಕ ತನ್ನ ಥಾಡ್ ಮತ್ತು ಪೆಟ್ರಿಯಾಟ್ ಕ್ಷಿಪಣಿಗಳೇನಿತ್ತು ಅದೇ ಸಾರ್ವಭೌಮ ಅಂತ ತಿಳ್ಕೊಂಡ್ಬಿಟ್ಟಿತ್ತು. ಇದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ UAEಗೆ ಭೇಟಿ ಕೊಟ್ಟಾಗ, ಸೌದಿ ಅರೇಬಿಯಾಕ್ಕೆ ಭೇಟಿ ಕೊಟ್ಟಾಗ, ಬಹರೇನ್, ಕತಾರ್ಗೆ ಭೇಟಿ ಕೊಟ್ಟಾಗ ಈ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ರು. ನಾವು ನಿಮಗೆ ಈ ಕ್ಷಿಪಣಿಗಳನ್ನು ಕೊಡ್ತೀವಿ ಅಂತ, ಥಾಡ್ ಆಗಿರ್ಬೋದು, ಪೆಟ್ರಿಯಾಟ್ ಆಗಿರ್ಬೋದು, ಇವುಗಳನ್ನು ಕೊಡ್ತೀವಿ ಅಂತ ಭರವಸೆಗಳನ್ನು ಕೊಟ್ಟು ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಯಾವಾಗ ಇರಾನ್ ಯುದ್ಧದಲ್ಲಿ ಈ 2 ಕ್ಷಿಪಣಿಗಳು ವಿಫಲತೆಯನ್ನು ಅನುಭವಿಸಿದ್ವಲ್ವಾ, ಯಾವಾಗ ಇರಾನ್ನ ಈ ಆತ್ಮಹತ್ಯಾ ಡ್ರೋನ್ಗಳು ಅತ್ಯಾಧುನಿಕವಾಗಿರುವಂಥ ಅತಿ ವೆಚ್ಚದಾಯಕವಾಗಿರುವಂತಹ ಈ ಥಾಡ್ ಮತ್ತು ಪೆಟ್ರಿಯಾಟ್ಗಳನ್ನು ಹೊಡೆದು ಉರುಳಿಸ್ತೋ, ಆವಾಗ ಈ ಮಧ್ಯಪ್ರಾಚ್ಯದ ದೇಶಗಳು ಇಸ್ರೇಲ್ನತ್ತ ಮುಖ ಮಾಡ್ತಾ ಇವೆ. ಇಸ್ರೇಲ್ನತ್ತ ಮುಖ ಮಾಡುವುದಲ್ಲದೆ ಇದೇ ಮೊದಲ ಬಾರಿಗೆ ಇಸ್ರೇಲ್ ತನ್ನ ನೆಲವನ್ನು ಬಿಟ್ಟು ಬೇರೆ ದೇಶದತ್ತ ಗಡಿಯಾಚೆಗೆ ಐರನ್ ಡೋಮ್ಗಳನ್ನು ಕಳಿಸ್ತಾ ಇರೋದು ಇದು ಮೊದಲ ಬಾರಿಗೆ. 1971ರಲ್ಲಿ UAE ಅಸ್ತಿತ್ವಕ್ಕೆ ಬಂದಾಗ ಅದರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದಂಥ ಇಸ್ರೇಲ್, 1948ರಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಮಧ್ಯಪ್ರಾಚ್ಯದ ದೇಶಗಳು ಇಸ್ರೇಲ್ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದ್ದಂಥ ಇತಿಹಾಸ ಇದೆ. ಇಂತಹ ಈ ಪರಿಪ್ರಮಾಣದ ಶತ್ರು ದೇಶಗಳು ಇವತ್ತು ಮಿತ್ರತ್ವವನ್ನು ಬಯಸ್ತಾ ಇವೆ. ಯಾವ ಕಾರಣಕ್ಕಾಗಿ, ಏನು ಎತ್ತ? UAE ರಕ್ಷಣೆಗೆ ಇಸ್ರೇಲ್ ಪಡೆ ರಹಸ್ಯ ಎಂಟ್ರಿ ಕೊಟ್ಟುಬಿಟ್ಟಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇರಾನ್ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಲ್ಲ, ಆವಾಗ UAE, ಬಹರೇನ್, ಕತಾರ್, ಸೌದಿ ಅರೇಬಿಯಾ ಎಲ್ಲ ದೇಶಗಳು ಕೂಡ ಹಾನಿಯನ್ನು ಅನುಭವಿಸಿತು. UAE ಕೂಡ ಪ್ರಮುಖವಾಗಿ ಹಾನಿಯನ್ನು ಅನುಭವಿಸಿತು. ಇದೀಗ ಇಸ್ರೇಲ್ನ ಐರನ್ ಡೋಮ್ ಮೊದಲ ಬಾರಿಗೆ ತನ್ನ ಗಡಿಯನ್ನು ದಾಟಿ ಹೊರಗಡೆ ಬಂದಿರೋದು. ಅಬುದಾಬಿಯನ್ನು ರಕ್ಷಣೆ ಮಾಡೋದಕ್ಕೆ ಇಸ್ರೇಲ್ನ ಸೈನಿಕರ ನಿಯೋಜನೆಗೊಂಡಿದ್ದಾರೆ. ನಿಮಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, 1971ರಲ್ಲಿ UAE ಉಗಮವಾದಾಗಿನಿಂದಲೂ ಕೂಡ ಇಸ್ರೇಲ್ ಮತ್ತು UAE ನಡುವೆ ಯಾವುದೇ ರಾಜತಾಂತ್ರಿಕ ಸಂಬಂಧಗಳಿರಲಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ರಾಜತಾಂತ್ರಿಕ ಸಂಬಂಧ ಇಲ್ಲ. ಇವತ್ತು ಪಾಕಿಸ್ತಾನ, ಇಸ್ರೇಲ್ ಹೆಂಗಿದೆಯೋ ಹಾಗೆ ಇಸ್ರೇಲ್ ಮತ್ತು UAE ಇತ್ತು. ಇದು ಗಮನಿಸಬೇಕಾದ ಸಂಗತಿ. 2015ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಅಬುದಾಬಿಯಲ್ಲಿ ಇಸ್ರೇಲ್ ತನ್ನ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆಗಳ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡುತ್ತೆ. ಆ ಕೇಂದ್ರವನ್ನು ಸ್ಥಾಪನೆ ಮಾಡಿದ ನಂತರ 2 ದೇಶಗಳ ನಡುವೆ ಒಂದು ಅತ್ಯುತ್ತಮವಾದಂತಹ ಸಂಬಂಧ ಬೆಳೆಯೋದಕ್ಕೆ ಶುರುವಾಯಿತು. ಅದಾದ ನಂತರ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಇದೀಗ ಐರನ್ ಡೋಮ್ಗಳು ರವಾನೆ ಆಗಿರೋದು. ಇರಾನ್ನೊಂದಿಗೆ ಸಂಘರ್ಷದ ಸಮಯದಲ್ಲಿ ಯಾವಾಗ ಇರಾನ್ ತನ್ನ ಚಿಕ್ಕದಾದಂತಹ ಡ್ರೋನ್ಗಳನ್ನು UAE ಮೇಲೆ ದಾಳಿ ಮಾಡ್ತೋ, ಆ ಸಮಯದಲ್ಲಿ ಐರನ್ ಡೋಮ್ಗಳು ಮತ್ತು IDF ಸಿಬ್ಬಂದಿಯನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಆಕ್ಸಿಯೋಸ್ ಎನ್ನುವಂತಹ ಒಂದು ವರದಿ ಹೇಳಿದೆ. ಅವರು ಹೇಳ್ತಾರೆ, ಇರಾನ್ನೊಂದಿಗೆ ಸಂಘರ್ಷದ ಸಮಯದಲ್ಲಿ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆ ಮತ್ತು IDF ಸಿಬ್ಬಂದಿಯನ್ನು UAEಗೆ ಇಸ್ರೇಲ್ ಗುಟ್ಟಾಗಿ ಕಳುಹಿಸಿಕೊಟ್ಟಿದೆ ಅಂತ. ಇದು ಗಮನಿಸಬೇಕಾದಂಥ ಸಂಗತಿ. ಥಾಡ್ ಆಗಿರ್ಬೋದು, ಪೆಟ್ರಿಯಾಟ್ ಆಗಿರ್ಬೋದು, F-16 ಯುದ್ಧ ವಿಮಾನಗಳು, ಇವುಗಳನ್ನು UAE ಅಮೆರಿಕಾದಿಂದ ಪಡೆದುಕೊಳ್ತಾ ಇತ್ತು.
ಹಣವನ್ನು ಕೊಟ್ಟು ಆದರೆ ಇದೀಗ ಅದರ ಫೇಲ್ಯೂರ್ ನಂತರ ಐರನ್ ಡೋಮ್ಗಳು ಇದೀಗ ಯಾರಿಗೆ ಬಂದಿರೋದು? UAE ಬಂದಿದೆ, ಇಸ್ರೇಲ್ನಿಂದ. ಇದು ಗಮನಿಸಬೇಕಾದ ಸಂಗತಿ. ಅಮೆರಿಕಾದ ತಾಡ್ ರಕ್ಷಣಾ ಕವಚ ಧೂಳಿಪಟ ಆಗಿಬಿಟ್ಟಿದೆ. ನಾನು ಮೊನ್ನೆಯೂ ಕೂಡ ಇದನ್ನು ನೋಡಿದ್ದೀನಿ. ಹೆಂಗೆ ಹೊಡೆದ್ರು ಅಂತ ಹೇಳಿದರೆ ತಾಡ್ಗಳನ್ನು ಸ್ವತಃ ಅಮೆರಿಕ ಮುಖಭಂಗವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂತು. ಆ ನಿಟ್ಟಿನಲ್ಲಿ ಇರಾನ್ನ ಚಿಕ್ಕನಾದಂತಹ ಡ್ರೋನ್ಗಳದನ್ನು ಹೊಡೆದುರುಳಿಸ್ತು. $1 ಬಿಲಿಯನ್ ಬೆಲೆ ಇದೆ ಇದಕ್ಕೆ. ಅದನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡ್ತು. ಒಂದು ತಾಡನ ಬೆಲೆ 4,000 ಕೋಟಿ ರೂಪಾಯಿ. ಜಸ್ಟ್ ಇಮ್ಯಾಜಿನ್, ಒಂದು ತಾಡನ ಬೆಲೆ 4,000 ಕೋಟಿ ರೂಪಾಯಿ. ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಇರುವಂತಹ ಕ್ಷಿಪಣಿ ಇದು. ಜೋರ್ಡಾನ್ ಆಗಿರ್ಬೋದು, ಸೌದಿ ಅರೇಬಿಯಾದಲ್ಲಿಯೂ ಕೂಡ ಇದನ್ನು ಅಳವಡಿಸಲಾಗಿತ್ತು. ಇವುಗಳನ್ನು ಇರಾನ್ ಹೊಡೆದುರುಳಿಸ್ಬಿಡ್ತು, ನಾಶ ಆಗಿಬಿಟ್ಟಿದೆ. ಇದೀಗ ಸಣ್ಣ ಡ್ರೋನ್ಗಳ ವಿರುದ್ಧ ಇವುಗಳ ಕಾರ್ಯಾಚರಣೆ ವಿಫಲ ಆಯಿತು. ಇದಕ್ಕೆ 3 ಕಾರಣಗಳನ್ನು ಕೊಡ್ತಿದ್ದಾರೆ ಇವೇ ಇದ್ರು. ಯಾವ ಕಾರಣಕ್ಕಾಗಿ ನಾವು ಅಮೆರಿಕ ದೋಸ್ತಿ ಬಿಟ್ಟು ಇಸ್ರೇಲ್ನತ್ತ ಹೋಗ್ತಿದ್ದೀವಿ ಅಂತ. ಒಂದು, ವಿಳಂಬ ನೀತಿ. ಹೌತಿ ಬಂಡುಕೋರರು UAE ಮೇಲೆ ದಾಳಿ ಮಾಡಿದಾಗ ಅಮೆರಿಕಾದ ಒಳಗಿನ ರಾಜಕಾರಣಕ್ಕಾಗಿ ಅಮೆರಿಕಾದವರು ನಮಗೆ ಸರಿಯಾದ ಸಮಯಕ್ಕೆ ತನ್ನ ತಾಡಾಗಿರ್ಬೋದು ಪೆಟ್ರಿಯಾಟ್ಗಳನ್ನು ಸರಿಯಾಗಿ ಸಂಪರ್ಕ ಮಾಡಲಿಲ್ಲ ಮತ್ತು ಕೊಡಲಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು, F-35 ಈ ಯುದ್ಧ ವಿಮಾನಗಳೇನಿದೆ ಅದು UAEಗೆ ಬೇಕಾಗಿತ್ತು. ಆದರೆ ಅಮೆರಿಕ ನೀವು ಚೀನಾದೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದ್ದೀರಿ ಅನ್ನೋ ಕಾರಣಕ್ಕಾಗಿ ಕೊಟ್ಟ ಭರವಸೆಯಲ್ಲಿ ತಪ್ಪು ಹೆಜ್ಜೆ ಇಟ್ಬಿಡ್ತು. ಈ ಕಾರಣಕ್ಕಾಗಿಯೂ ಕೂಡ UAE ಸಿಟ್ಟಾಯಿತು. ಇದು ಎರಡನೇ ಕಾರಣ. ಮೂರನೆಯದು, ಈ ಸಣ್ಣ ಡ್ರೋನ್ಗಳನ್ನು ತಡೆಯುವಂತಹ ಶಕ್ತಿ ಈ ತಾಡ್ಗೆ ವ್ಯವಸ್ಥೆಗೆ ಇಲ್ಲ. ಈ ಕಾರಣಕ್ಕಾಗಿ ಅವರು ಅದನ್ನು ಬಿಟ್ಟಿದ್ದಾರೆ. ನಾಲ್ಕನೆಯದು, ಇಸ್ರೇಲ್ ಯಾವುದೇ ಷರತ್ತಿಲ್ಲದೆ ಐರನ್ ಡ್ರೋನ್ಗಳನ್ನು ಕೊಟ್ಟಿದೆ. ಯಾವುದೇ ರಾಜಕೀಯ ಷರತ್ತುಗಳಿಲ್ಲ ಇಸ್ರೇಲ್ ಇವುಗಳನ್ನು ರವಾನೆ ಮಾಡೋದಕ್ಕೆ. ಆದರೆ ಅಮೆರಿಕ ಷರತ್ತುಗಳನ್ನು ಹಾಕುತ್ತೆ ಮತ್ತು ತನ್ನ ಸೇನಾ ನೆಲೆಯನ್ನು ರಕ್ಷಣೆ ಮಾಡೋದಕ್ಕೆ ಅಮೆರಿಕ ಮುಂದೆ ಬರುತ್ತೆ. ಇದರ ಜೊತೆಗೆ ಈ ಒಂದು ಐತಿಹಾಸಿಕ ಸಂಬಂಧಕ್ಕೆ ಅಬ್ರಹಾಂ ಒಪ್ಪಂದಕ್ಕೆ ಜೀವ ಬಂದಿದೆ. ಏನಿದು ಅಬ್ರಹಾಂ ಒಪ್ಪಂದಕ್ಕೆ? ನಿಮಗೆ ನೆನಪಿದೆ, ಅಬ್ರಹಾಂ ಅಂತ ಹೇಳಿದರೆ ಅತ್ಯುನ್ನತ ವ್ಯಕ್ತಿ ಅಂತ ಕರೀತಾರೆ. ಕ್ರೈಸ್ತರು, ಮುಸಲ್ಮಾನರು ಮತ್ತು ಯಹೂದಿಗಳು ಈ 3 ಜನರು ಕೂಡ ಶ್ರೇಷ್ಠವಾಗಿ ಪೂಜಿಸುವಂತಹ ವ್ಯಕ್ತಿ ಅಬ್ರಹಾಂ ಅಂತ. 2020ರಲ್ಲಿ ಮಧ್ಯಪ್ರಾಚ್ಯದ ದೇಶಗಳು ಮತ್ತು ಇಸ್ರೇಲ್ನೊಂದಿಗೆ ಒಂದು ಒಪ್ಪಂದ ಆಗುತ್ತೆ. 15 ಸೆಪ್ಟೆಂಬರ್ 2020. ಯಾವ ಕಾರಣಕ್ಕಾಗಿ? ದ್ವೇಷವನ್ನು ಮರೆತು ಸ್ನೇಹವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಇದು ಶುರುವಾಗುತ್ತೆ. ಇಸ್ರೇಲ್, UAE, ಬಹರೇನ್, ಮೊರಾಕೋ, ಸುಡಾನ್ ಇವರೆಲ್ಲರೂ ಕೂಡ ಇದಕ್ಕೆ ಸಹಿ ಮಾಡ್ತಾರೆ. ಇದರ ಜೊತೆಗೆ ಯಾವ ಕಾರಣಕ್ಕಾಗಿ ಈ ಹೆಸರು ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದಾಗೆ 3 ಧರ್ಮಗಳು ಕೂಡ ಈ ಪ್ರವಾದಿ ಹೆಸರಿನಲ್ಲಿ ಅತ್ಯುತ್ತಮವಾದ ವ್ಯಕ್ತಿ ಅಂತ ನಂಬ್ತಾರೆ. ಇದರ ಗುರಿ ಏನಾಗಿತ್ತು ಅಂತ ಹೇಳಿದ್ರೆ, ಶತ್ರುತ್ವವನ್ನು ಮರೆತು ಸ್ನೇಹತ್ವವನ್ನು ಬೆಳೆಸೋದು ಇದರ ಗುರಿಯಾಗಿತ್ತು. ಅದರ ಭಾಗವಾಗಿ ಇದೀಗ ಸದ್ಯಕ್ಕೆ ಶುರುವಾಗಿರು. ರಾಯಭಾರಿ ಕಚೇರಿಗಳು ಶುರುವಾಯಿತು, ಟೂರಿಸಂ ಶುರುವಾಯಿತು, ಎಲ್ಲವೂ ಕೂಡ ಆಯಿತು. ಇದೀಗ ಈ ಒಪ್ಪಂದದ ಭಾಗವಾಗಿ ನಾವು ಐರನ್ ಡ್ರೋನ್ಗಳನ್ನು ಕೊಟ್ಟಿದ್ದೀವಿ ಅಂತ ಇಸ್ರೇಲ್ ಹೇಳಿದರೆ, ಅದೇ ಒಪ್ಪಂದದ ಭಾಗವಾಗಿ ನಾವು ಆ ಡ್ರೋನ್ಗಳನ್ನು ಪಡೆದುಕೊಂಡಿದ್ದೀವಿ ಅಂತ UAE ಹೇಳ್ತಾ ಇರೋದು. ಶತ್ರುಗಳಂತಿದ್ದಂತಹ ದೇಶಗಳು ಇದೀಗ ಒಂದಾಗಿರುವಂತಹ ಪರಿ ಇದು ಅಬ್ರಹಾಂ ಒಪ್ಪಂದ ಆಯಿತು. ಇದರ ಜೊತೆಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಏನು ಅಂತ ಹೇಳಿದರೆ, ಇದು ಇದೀಗ ಐರನ್ ಡೋಮ್ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈಗ ನಾವು ಮೊನ್ನೆ ತಾಡ್ ಅಂದರೆ ಏನು ನೋಡಿದ್ವಿ, ಪೆಟ್ರಿಯಾಟ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಇದೀಗ ಐರನ್ ಡೋಮ್ ಅಂದರೆ ಏನು? ಜಗತ್ತಿನ ಅತ್ಯಂತ ನಿಖರ ಕ್ಷಿಪಣಿ ಅಂತ ಕರೆಯಲಾಗುತ್ತೆ. ಜಗತ್ತಿನ ಅತ್ಯಂತ ನಿಖರ ಕ್ಷಿಪಣಿ ಅಂತ ಕರೆಯಲಾಗುತ್ತೆ. 3 ಹಂತದಲ್ಲಿ ಇದು ಆಪರೇಷನ್ ಅನ್ನು ಮಾಡುತ್ತೆ. ಹೆಂಗೆ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಇದು ಈ ಹಿಂದೆ 2011ರಲ್ಲಿ ಇದನ್ನು ಮೊದಲ ಬಾರಿಗೆ ಬಳಕೆ ಮಾಡಲಾಯಿತು. 3 ಹಂತದಲ್ಲಿ ಕೆಲಸ ಮಾಡುತ್ತೆ. ರಡಾರ್ ಮೊದಲ ಹಂತ. ಇದು ಕ್ಷಿಪಣಿಯನ್ನು ಪತ್ತೆ ಮಾಡುತ್ತೆ. ಶತ್ರು ದೇಶಗಳಿಂದ ಬರ್ತಾ ಇರುವಂಥ ಕ್ಷಿಪಣಿಗಳು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಎಲ್ಲಿಗೆ ಹೋಗುತ್ತೆ, ಏನು ಎತ್ತ ಅಂತ ರಡಾರ್ ಪತ್ತೆ ಮಾಡುತ್ತೆ. ಎರಡನೇದ್ದು ನಿಯಂತ್ರಣ. ಹೆಂಗೆ ನಿಯಂತ್ರಣ ಅಂತ ಹೇಳಿದ್ರೆ, ಇಲ್ಲೇ ಇರೋದು ಇದರ ವಿಶೇಷತೆ. ಈ ಶತ್ರು ದೇಶಗಳ ಕ್ಷಿಪಣಿಗಳು ಎಲ್ಲಿ ಬೀಳುತ್ತೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಕಂಪ್ಯೂಟರ್ಗಳ ಮುಖಾಂತರ ಎಲ್ಲಿ ಬೀಳುತ್ತೆ ಅನ್ನೋದನ್ನು ಚೆಕ್ ಮಾಡಿದ ನಂತರ ಅದು ಜನವಸತಿ ಪ್ರದೇಶದಲ್ಲಿ ಬೀಳುತ್ತೋ ಅಥವಾ ಜನರಹಿತ ಪ್ರದೇಶದಲ್ಲಿ ಬೀಳುತ್ತೋ, ಕಾಡಿನಲ್ಲಿ ಬೀಳುತ್ತೋ, ಎಲ್ಲಿ ಬೀಳುತ್ತೆ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆ ಕೇವಲ ಅದು ಜನವಸತಿ ಪ್ರದೇಶದ ಮೇಲೆ ಬಿದ್ದರೆ ಮಾತ್ರ ಅದನ್ನು ಹೊಡೆದುರುಳಿಸೋ ಪ್ರಯತ್ನಕ್ಕೆ ಇಸ್ರೇಲ್ ಅಂದರೆ ಈ ಐರನ್ ಡೋಮ್ ಮುಂದಾಗುತ್ತೆ. ಯಾವುದಾದ್ರೂ ಕಾಡುಗಳಲ್ಲಿ ಬೀಳುವಂತಹ ಪ್ರಯತ್ನಗಳಿದ್ರೆ ಅದನ್ನು ಕೈ ಬಿಟ್ಟು ಬಿಡ್ತಾರೆ. ಇಲ್ಲಿ ಬಜೆಟ್ನ ದೃಷ್ಟಿಯಲ್ಲಿ ಭಾರಿ ಉಳಿತಾಯವೂ ಕೂಡ ಐರನ್ ಡೋಮ್ನಿಂದ ಆಗುತ್ತೆ. ಹಗಲು ರಾತ್ರಿಯೂ ಕೂಡ ಕೆಲಸ ಮಾಡುವಂತಹ ವ್ಯವಸ್ಥೆ ಇರುವಂಥದ್ದು ಇದು. ಹಾಗಾದರೆ ಏನಿದು ತಾಡ್? ಈ ಪ್ರಶ್ನೆಗೆ ಮೊನ್ನೆಯೂ ಕೂಡ ನಾವು ಉತ್ತರವನ್ನು ತೆಗೆದುಕೊಂಡಿದ್ದೀವಿ. ಇರಾನ್ನ ಸಣ್ಣ ಡ್ರೋನ್ಗಳು ತಾಡ್ ವ್ಯವಸ್ಥೆಯ ವಿರುದ್ಧ ಅತ್ಯಂತ ನಿಖರವಾಗಿ ಕೆಲಸ ಮಾಡಿತ್ತು. ತಾಡ್ ಏನು ಅಂತ ಹೇಳಿದರೆ, ಅತಿ ಎತ್ತರದಲ್ಲಿ ಬರುವಂಥ ಕ್ಷಿಪಣಿಗಳನ್ನು ಹೊಡೆದುರುಳಿಸಬಲ್ಲುವಂಥ ಶಕ್ತಿ ಸಾಮರ್ಥ್ಯ ಇರುವಂಥ ಕ್ಷಿಪಣಿ ಇದು.
ಶತ್ರು ದೇಶಗಳ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಗುರುತು ಮಾಡುತ್ತೆ, ಎತ್ತರದಲ್ಲಿ ಹೊಡೆದುರುಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಸರಿಸುಮಾರು 3000 ಕಿಲೋಮೀಟರ್ ಗುರಿಯನ್ನು ಪತ್ತೆ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಈ ತಾಡ್ ವ್ಯವಸ್ಥೆ ಸಂಪೂರ್ಣವಾಗಿ ನಿಂತಿರೋದು ರಡಾರ್ ಮೇಲೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೀನಿ, ಕಣ್ಣಿಲ್ಲದಂತಹ ಸೈನಿಕನನ್ನು ನೀವು ಹೋಗಿ ಯುದ್ಧ ಭೂಮಿಗೆ ನಿಲ್ಲಿಸಿದರೆ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ರಡಾರ್ ವ್ಯವಸ್ಥೆಗೆ ನಾವೇನಾದರೂ ಹೊಡೆತ ಕೊಟ್ಬಿಟ್ರೆ ಅದು ಇಡೀ ತಾಡ್ ವ್ಯವಸ್ಥೆಗೆ ಹೊಡೆತ ಬಿದ್ದಂತಾಗುತ್ತೆ. ಇರಾನ್ ಅದೇ ಮಾಡ್ತು, ತಾಡ್ ವ್ಯವಸ್ಥೆಯ ಈ ಒಟ್ಟಾರೆ ರಡಾರ್ಗಳೇನಿತ್ತು ಅವುಗಳನ್ನು ಗುರಿಯಾಗಿಸಿ ಹೊಡೆದುರುಳಿಸುವ ಪ್ರಯತ್ನ. ಆದರೆ ತಾಡ್ನಲ್ಲಿ ಮತ್ತೊಂದು ವೀಕ್ನೆಸ್ ಏನಂತ ಹೇಳಿದ್ರೆ, ಕೇವಲ ಒಂದು ಗುರಿಯನ್ನು ಮಾತ್ರ ಹೊಡೆದುರುಳಿಸುತ್ತೆ. ಆದರೆ ಇರಾನ್ ಎಲ್ಲ ದಿಕ್ಕುಗಳಲ್ಲೂ ಕೂಡ ತನ್ನ ಡ್ರೋನ್ಗಳನ್ನು ಹಾರಿಸೋ ಪ್ರಯತ್ನವನ್ನು ಮಾಡಿತು. ಅದನ್ನು ತಡೆಯುವ ಶಕ್ತಿ ಈ ತಾಡಿಗೆ ಬರಲಿಲ್ಲ. ಹೀಗಾಗಿ ಇದು ವೈಫಲ್ಯವನ್ನು ಸದ್ಯಕ್ಕೆ ಇದೀಗ ಕಂಡಿರೋದು. ಇದರ ಜೊತೆಗೆ ಹೊಸ ಸೆಕ್ಯೂರಿಟಿ ಗಾರ್ಡ್ ಆಗಿ ಮಧ್ಯಪ್ರಾಚ್ಯಕ್ಕೆ ಯಾರು ಬಂದಿರೋದು? ರಷ್ಯಾ ಬಂದಿದೆ. ಹೆಂಗೆ ಅಂತ ಹೇಳಿದರೆ, ಭದ್ರತೆಗಾಗಿ ಅಮೆರಿಕಾದ ಮೇಲೆ ಅವಲಂಬಿತವಾಗಿದ್ದಂಥ ಈ ಎಲ್ಲ ದೇಶಗಳು ಇದೀಗ ಅಂತ್ಯ ಆಗಿದೆ. ಈ ಎಲ್ಲ ದೇಶಗಳು ಇದೀಗ ಇಸ್ರೇಲ್ ಮೇಲೆ ಡಿಪೆಂಡೆನ್ಸಿ ಆಗಿರೋದು. ಇಸ್ರೇಲ್ ಮೇಲೆ ಈ ಎಲ್ಲ ದೇಶಗಳು ಡಿಪೆಂಡೆನ್ಸಿ ಆಗಿದೆ. ಆ ಮುಖಾಂತರ ಅಮೆರಿಕಾದ ಮೇಲೆ ಇದ್ದದ್ದು, ಅದು ಅಮೆರಿಕಾದಿಂದ ಶಸ್ತ್ರಾಸ್ತ್ರ ಮಾರಾಟ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಇದೀಗ ಇಸ್ರೇಲ್ ಅಂತ ಹೋಗ್ತಿದ್ದಾರೆ. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕಾದ ಈ ತಾಡ್ ಮತ್ತು ಪೆಟ್ರಿಯಾಟ್ ಯಾವಾಗ ವೈಫಲ್ಯವನ್ನು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು, ಚೀನಾದ ಒಂದು ಕಾರಣವನ್ನು ಇಟ್ಟು UAEಗೆ ಯಾವಾಗ F-35 ಯುದ್ಧ ವಿಮಾನವನ್ನು ಕೊಡೋದಿಲ್ಲ ಅಂತ ಅಮೆರಿಕ ಹೇಳ್ತು, ಅವತ್ತಿನಿಂದಲೂ ಕೂಡ ಅವರು ಪರ್ಯಾಯ ದೇಶಕ್ಕಾಗಿ ಆಲೋಚನೆ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಇಸ್ರೇಲ್ನ ಮೊಸಾದ್ ಕೂಡ ಕಾರ್ಯಾಚರಣೆಯನ್ನು ಮಾಡುತ್ತೆ. ಮೊಸಾದ್ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿತು ಅನ್ನೋದನ್ನು ಫೆಬ್ರವರಿ 28ನೇ ತಾರೀಕಿಗೆ 4 ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸಿದಾಗಲೇ ಗೊತ್ತಾಗಿದ್ದು. ಅದರ ವ್ಯಾಪ್ತಿ ಹೆಂಗಿದೆ ಏನು ಎತ್ತ ಅಂತ. ಈ ಮುಖಾಂತರ ಇದೀಗ ದೊಡ್ಡ ಮಟ್ಟದಲ್ಲಿ ಈ ಇಸ್ರೇಲ್ ಮಧ್ಯಪ್ರಾಚ್ಯದ ನೆರವಿಗೆ ಬರ್ತಾ ಇರೋದು, UAEಗೆ ಬರ್ತಾ ಇರೋದು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNAಯ 2ನೇ ಸುದ್ದಿ. ಇನ್ನು 3ನೇ ಸುದ್ದಿ ಅತ್ಯಂತ ಕಳವಾಳಿಯಾದಂತಹ ಸುದ್ದಿ, ಮತ್ತೊಂದು ನಾಚಿಕೆಗೇಡಿನ ಸುದ್ದಿ, ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ಸುದ್ದಿ. ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು. ಇದು ಭಾರತ. ನಾವು 4 ಟ್ರಿಲಿಯನ್ ದೇಶ ಮಾಡ್ತಾ ಇದ್ದೀವಿ, ಆನ್ಲೈನ್ ಪೇಮೆಂಟ್ ಜಾಸ್ತಿ ಆಗಿದೆ, UPA ಬಳಕೆ ಮಾಡ್ತಾ ಇದ್ದೀವಿ, ಕ್ಷಣಾರ್ಧದಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಇತ್ಯಾದಿ ಎಲ್ಲವನ್ನು ಕೂಡ ಮಾತನಾಡ್ತೀವಿ. ಆದರೆ ಇವತ್ತು ಈ ಘಟನೆಯನ್ನು ನಾವು ನೋಡಿದಾಗ ನಾವು ಎಲ್ಲಿದ್ದೀವಿ ಅಂತ ನಾವೇ ಶೇಮ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವ್ಯಕ್ತಿ ಒಬ್ಬ ಇದ್ದ. ಈ ವ್ಯಕ್ತಿ ತನ್ನ ಸಹೋದರಿ ಮೃತಪಟ್ಟ ನಂತರ 20,000 ರೂಪಾಯಿ ಹಣವನ್ನು ಬಿಡಿಸ್ಕೊಂಡು ಬರೋಕ್ಕೆ ಹೋದಾಗ ಆ ಬ್ಯಾಂಕಿನವರು ಮಾಡಿದಂಥ ಎಡವಟ್ಟುಗಳು, ಬ್ಯಾಂಕ್ನವರು ಕೇಳಿದಂಥ ದಾಖಲಾತಿಗಳು ಎಲ್ಲದರ ಪರಿಣಾಮ ಹೂತಿದ್ದಂತಹ ಶವವನ್ನು ಮತ್ತೆ ಎತ್ತಬೇಕಾದಂತಹ ಪರಿಸ್ಥಿತಿ. ಎಲ್ಲಿಗೆ ಬಂದಿವೆ ನಾವು ವ್ಯವಸ್ಥೆ? ಕೇವಲ 20,000 ರೂಪಾಯಿಗೆ, ಕೇವಲ 20,000 ರೂಪಾಯಿ ಹಣಕ್ಕೆ ಹೂತಿದ್ದಂಥ ಹೆಣವನ್ನು, ಹೂತಿದ್ದಂಥ ದೇವನ್ನು ಮತ್ತೆ ತೆಗೆದುಕೊಂಡು ಬ್ಯಾಂಕಿಗೆ ಬರುವಂತಹ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂತು ವ್ಯವಸ್ಥೆ ನಮ್ಮದು? ಏನಾಯಿತು ಘಟನೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಬ್ಯಾಂಕ್ ಬಾಗಿಲಿಗೆ ಬಂತು ಅಸ್ಥಿ ಪಂಜರ ಅಂತ. ಏನು ಘಟನೆ ಆಯಿತು ಅಂತ ಹೇಳಿದರೆ, ಇದೀಗ ಡಿಜಿಟಲ್ ಇಂಡಿಯಾ ಅಂತ ಮಾತನಾಡ್ತೀವಿ, ಎಲ್ಲವೂ ಆಯಿತು. ಇವೆಲ್ಲದರ ನಡುವೆ ಈ ಘಟನೆ ಆಯಿತು. ಸಾವಿನ ಪುರಾವೆಗಾಗಿ ಅಕ್ಕನ ಸಮಾಧಿಯನ್ನು ತೆಗೆದಂತಹ ಅಸ್ಥಿ ಪಂಜರವನ್ನು ತೆಗೆದುಕೊಂಡು ತಮ್ಮ ಬಂದಿರೋದು ಒಡಿಶಾದ ಕ್ರಿಯುಂಜಾರ್ ಜಿಲ್ಲೆ ಡಯಾನಲಿ ಅನ್ನುವಂಥ ಒಂದು ಗ್ರಾಮ. ಅಲ್ಲಿ ಜೀತು ಮುಂಡಾ ಅಂತ 50 ವರ್ಷದ ವ್ಯಕ್ತಿ. ಈ ವ್ಯಕ್ತಿ ಅನಕ್ಷರತೆಯಿಂದ, ಅಂದರೆ ಅಕ್ಷರಗಳು ಬರ್ತಾ ಇರಲಿಲ್ಲ. ಇವರ ಸಹೋದರಿ 56 ವರ್ಷದ ಕರ್ಳಾ ಮುಂಡಾ ಅಂತ ಜನವರಿ 26ನೇ ತಾರೀಕಿಗೆ ಮೃತಪಡ್ತಾರೆ. ಮೃತಪಟ್ಟ ನಂತರ ಏನಾಗುತ್ತೆ ಅಂತ ಹೇಳಿದರೆ ಒಂದು ಘಟನೆ ಆಗುತ್ತೆ. ಒಡಿಶಾ ಗ್ರಾಮದ ಒಂದು ಬ್ಯಾಂಕ್ನಲ್ಲಿ ಒಂದು ಠೇವಣಿ ಇಟ್ಟಿರ್ತಾರೆ ಇವರಕ್ಕ. ಎಷ್ಟು? 20,000. ಜಸ್ಟ್ ಇಮ್ಯಾಜಿನ್. ಈ 20,000 ಹಣವನ್ನು ಠೇವಣಿ ಇಟ್ಟ ನಂತರ ಅವರು ಮೃತಪಡ್ತಾರೆ. ಮೃತಪಟ್ಟ ನಂತರ ಈ ವ್ಯಕ್ತಿ ಕಾನೂನಿನ ಪ್ರಕಾರ ಯಾವುದೇ ಉತ್ತರಾಧಿಕಾರಿಗಳು ಇದಕ್ಕೆ ಇಲ್ಲ ಅಂತ ಹೇಳಿ ತಾವೇ ಹಣವನ್ನು ಬಿಡಿಸ್ಕೊಂಡು ಬರೋದಕ್ಕೆ ಹೋಗ್ತಾರೆ. ಮೊದಲ ಬಾರಿ ಹೋಗ್ತಾರೆ, ದಾಖಲೆಗಳನ್ನು ಕೊಡಿ, ಅವರು ಏನು ಡೆತ್ ಆಗಿದ್ದಾರಲ್ಲ ಅದಕ್ಕೆ ದಾಖಲೆ ಕೊಡಿ, ಮರಣ ಪತ್ರ ಕೊಡಿ ಅಂತ ಹೇಳ್ತಾರೆ. ಈ ವ್ಯಕ್ತಿ ಕಡೆ ಇಲ್ಲ. 2ನೇ ಬಾರಿ ಈ ವ್ಯಕ್ತಿ ಹೋಗ್ತಾರೆ. ಆ ವ್ಯಕ್ತಿ ಸತ್ತಿದ್ದಾರೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ನಿಮ್ಮ ಕಡೆ? ದಾಖಲೆ ಕೊಡಿ ಅಂತ ಕೇಳ್ತಾರೋ ಬ್ಯಾಂಕ್ನವರು. ವಿಪರೀತ ಕಾಡಿಸ್ತಾರೆ. ಈ ವ್ಯಕ್ತಿಯು ಕೂಡ ವಿಪರೀತವಾಗಿ ಓಡಾಡ್ತಾರೆ, ಬ್ಯಾಂಕ್ನಿಂದ ಮನೆಗೆ, ಮನೆಯಿಂದ ಬ್ಯಾಂಕಿಗೆ. ಅಧಿಕಾರಿಗಳ ಕಿರುಕುಳ, ಬೇಕು ದಾಖಲೆ ಬೇಕು ಅಂತ. 3ನೇ ಬಾರಿಗೆ ಈ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಬ್ಯಾಂಕ್ನವ್ರು ಇಷ್ಟು ಆಟ ಆಡಿಸ್ತಿದ್ದಾರೆ ನನ್ನನ್ನು ಅಂತ ಹೇಳಿ ಈ ವ್ಯಕ್ತಿ ಏನು ಮಾಡ್ತಾನೆ, ಸತ್ತಿದ್ದಾಳೆ ಅನ್ನೋದಕ್ಕೊಂದು ದಾಖಲೆ ಬೇಕಲ್ವಾ ನಿಮಗೆ, ತಗೊಳ್ಳಿ ದಾಖಲೆ ಅಂಥೇಳಿ ಅಲ್ಲಿ ಹೂತಿದ್ದಂಥ ಶವವನ್ನು ಹೊತ್ಕೊಂಡು ಏಕಾಏಕಿಯಾಗಿ ಬ್ಯಾಂಕ್ ಬಾಗಿಲಿಗೆ ಬಂದ್ಬಿಡ್ತಾರೆ.
ಬ್ಯಾಂಕಿನ ಬಾಗಿಲಿಗೆ ಬಂದಾಗ ಬ್ಯಾಂಕಿನ ಸಿಬ್ಬಂದಿ ರಾವ್ ಹೊಡೆದು ಬಿಡ್ತಾರೆ, ಚೀರಿ ಬ್ಯಾಂಕಿನ ಸಟ್ರಸನ್ನು ಎಳೆದುಕೊಂಡ ನಂತರ ಈ ವ್ಯಕ್ತಿಯ ಎಲ್ಲ ಘಟನೆಗಳ ಅಧಿಕಾರಿಗಳಿಗೆ ಗೊತ್ತಾಗಿ ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಅತ್ಯಂತ ನೀಚ ಮತ್ತು ತಲೆ ತಗ್ಗಿಸುವಂತಹ ಘಟನೆ. ಇದು ಒಡಿಶಾದಲ್ಲಾಗಿದೆ. ಹಾಗಾದರೆ ಏನಾಯಿತು ಅಂತ ಹೇಳಿದರೆ, ಶ್ರೀಮಂತರಿಗೆ ಒಂದು ಜಾಕ್ ಪಾಟ್ ಕೊಡ್ತೀವಿ, ಶ್ರೀಮಂತರಿಗೆ ರೆಡ್ ಕಾರ್ಪೆಟ್ ಹಾಕ್ತೀವಿ, ಆದರೆ ಬಡವರಿಗೆ ಯಾಕೆ ಈ ಪರಿಸ್ಥಿತಿ ಅಂತ. ಈ ದೇಶದಲ್ಲಿ ಎಷ್ಟು ಜನ ಸಾಲ ಮಾಡಿ ವಿದೇಶಕ್ಕೆ ಹೋಗಿ ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ನಮ್ಮದೇ ಬೆಂಗಳೂರಿನ ವಿಜಯ್ ಮಲ್ಯ ಎಷ್ಟು ವರ್ಷ ಆಯಿತು ದೇಶವನ್ನು ಬಿಟ್ಟು. ನೀರವ್ ಮೋದಿ ಎಲ್ಲಿ ಹೋದ್ರು, ವಿಜಯ್ ಮಲ್ಯ ಎಲ್ಲಿ ಹೋದ್ರು, ಇವರು ಯಾರಿಗೂ ಕೂಡ ಸಾಲವನ್ನು ತೀರಿಸಬೇಕು ಅನ್ನುವಂತಹ ಪರಿಜ್ಞಾನ ಇಲ್ವಲ್ಲ. ಆದರೆ ಕೇವಲ ಒಬ್ಬ ವ್ಯಕ್ತಿ, ಅವರೆಲ್ಲ ಸಾಲವನ್ನು ಮಾಡಿ ದೇಶವನ್ನು ಬಿಟ್ಟು ಹೋದಂತಹ ಕದೀಮರು ಮತ್ತು ಅಪರಾಧಿಗಳು. ಆದರೆ ಈ ವ್ಯಕ್ತಿ 20,000 ರೂಪಾಯಿ ಹಣವನ್ನು ಠೇವಣಿ ಇಟ್ಟು ಬ್ಯಾಂಕಿಗೆ ಹಣ ಕೊಟ್ಟಂತಹ ವ್ಯಕ್ತಿ ಇವರು. ಗಮನಿಸಬೇಕಾದ ವ್ಯತ್ಯಾಸ ನೋಡಿ ನೀವು. ಸಾವಿರಾರು ಕೋಟಿ ಹಣವನ್ನು 15 ಜನ ಈ ದೇಶದಿಂದ ಪರಾರಿಯಾಗಿ ಹೋಗಿದ್ದಾರೆ. 58,082 ಕೋಟಿ ರೂಪಾಯಿ ಹಣ 15 ಜನ ವ್ಯಕ್ತಿಗಳಿಂದ ಭಾರತದ ವಿವಿಧ ಬ್ಯಾಂಕ್ಗಳಿಗೆ ಬರಬೇಕು. ನೀರವ್ ಮೋದಿ, ವಿಜಯ್ ಮಲ್ಯ, ಚೋಕ್ಸಿ, ಸಂದೇರ್ಸರ್ ಸಹೋದರರು 15 ಕೋಟಿ, 16,000 ಕೋಟಿ, 9,000 ಕೋಟಿ ಹೀಗೆ ಹಣವನ್ನು ತೆಗೆದುಕೊಂಡು ದೋಚಿ ಪರಾರಿಯಾಗಿ ನ್ಯಾಯಾಲಯಗಳಿಗೆ ಅಲಿತಾ ಇದ್ದಾರೆ ಮತ್ತು ವಿದೇಶಗಳಲ್ಲಿ ಆರಾಮಾಗಿ ಬದುಕ್ತಾ ಇದ್ದಾರೆ ಇವರೆಲ್ಲ. ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಭರವಸೆಗಳನ್ನು ಕೊಡುವಂಥ ಈ ಬ್ಯಾಂಕಿನವರು ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿರಬೇಕು ಅಧಿಕಾರಿಗಳು? ಹಣವನ್ನು ನೋಡ್ತೀರಾ, ಅನಕ್ಷರಸ್ಥ ಅನ್ನೋ ಕಾರಣಕ್ಕಾಗಿ ಪದೇ ಪದೇ ಓಡಾಡಿಸೋ ಪ್ರಯತ್ನವನ್ನು ಮಾಡ್ತೀರಾ. ಏನು ಘಟನೆ ಇದು? ನಿಮ್ಮದ್ದೇ ಮನೆಯ ಯಾವುದಾದ್ರೂ ಒಬ್ಬ ವ್ಯಕ್ತಿ ಈ ಥರನಾದಂತಹ ಘಟನೆಗಳಲ್ಲಿ ಸಿಕ್ಕಾಕೊಂಡ್ರೆ ಏನಾಗ್ತಿತ್ತು? ಈ ಪ್ರಶ್ನೆಗೆ ನೀವು ಉತ್ತರವನ್ನು ತೆಗೆದುಕೊಳ್ಳಬೇಕು. ಇದೀಗ ಬರುವಂತಹ ಪ್ರಶ್ನೆ, ಸರ್ಕಾರ ಮತ್ತು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ. ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳಿಬಿಡ್ತೀನಿ. ಈ ಘಟನೆ ನಡೆದಿರೋದು ಒಡಿಶಾದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ. ಒಡಿಶಾದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾರಿಗೂ ಗೊತ್ತಾಗ್ಲಿಲ್ವಾ? ಆ ವ್ಯಕ್ತಿ ಅನಕ್ಷರಸ್ಥ ಇದ್ದಾನೆ, ಆ ವ್ಯಕ್ತಿಗೆ ದಾಖಲೆ ಏನು, ಎತ್ತ ಏನು, ಎಲ್ಲದರ ಬಗ್ಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಬೇಕಾಗಿತ್ತಲ್ವಾ? ಯಾಕೆ ಅಲ್ದಾಡಿಸೋ ಪ್ರಯತ್ನಗಳಾಯಿತು? ಇದೀಗ ಅಧಿಕಾರಿಗಳೇನು ಮಾಡ್ತಿದ್ದಾರೆ? ಡಿಜಿಟಲ್ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಸತ್ತ ಮಾಹಿತಿಯನ್ನು ಪಡೆಯೋದಕ್ಕೆ ಅಸ್ಥಿಪಂಜರವೇ ಬೇಕಾ? ಅಸ್ಥಿಪಂಜರವನ್ನೇ ತಗೊಳ್ಳಿತ ಸಾಕ್ಷಿ ಅಂತ ಕೊಡಬೇಕಾ? ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀರಿ, ಯಾವುದಾದ್ರೂ ಬ್ಯಾಂಕ್ಗಳಿಗೆ ವ್ಯವಹಾರ ಮಾಡೋದಕ್ಕೆ ಹೋದರೆ ಡಿಜಿಟಲ್ನಲ್ಲಿ ಮಾಡಿ ಎಲ್ಲವೂ ಕೂಡ ಆನ್ಲೈನ್ ಆಗಿದೆ ಅಂತ ಹೇಳ್ತಿದ್ರಿ, ಇದ್ಯಾವುದು ಕೂಡ ಸಿಗಲಿಲ್ವಾ? ಹಾಗಾದರೆ ಅಲ್ಲಿಯ ಸ್ಥಳೀಯ ಆಡಳಿತದವರು ಏನು ಮಾಡ್ತಾ ಇದ್ರು, ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬುಡಕಟ್ಟು ಜನರಿಗೆ ಇಂಥದ್ದೊಂದು, ಅಂದರೆ ಬುಡಕಟ್ಟು ಜನರನ್ನು ಉದ್ಧಾರ ಮಾಡ್ತೀವಿ ಅಂತ ಬುಡಕಟ್ಟು ಸಮುದಾಯದ ಒಬ್ಬ ಮುಖ್ಯಮಂತ್ರಿಯನ್ನು ಒಡಿಶಾದ ಮುಖ್ಯಮಂತ್ರಿಯಾಗಿ ಮಾಡ್ತೀರಿ, ಅವರದ್ದೇ ಕ್ಷೇತ್ರದಲ್ಲಿ ಇಂಥದ್ದೊಂದು ಘಟನೆ ಆಗುತ್ತೆ. ಇದು ಅಕ್ಷಮ್ಯ ಅಪರಾಧ. ಇದರ ಜೊತೆಗೆ ಇದೀಗ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಸತ್ತು ಹೋದ ವ್ಯವಸ್ಥೆಗೆ ಯಾರು ಹೊಣೆ? ವ್ಯವಸ್ಥೆ ಸತ್ತು ಹೋಗ್ಬಿಟ್ಟಿದೆ. ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ಹಣ ಇದ್ದವರಿಗೆ ಒಂದು ಕಾನೂನು, ಹಣ ಇಲ್ಲದವರಿಗೊಂದು ಕಾನೂನು, ಬಟ್ಟೆ ಬರೆ ಮೇಲೂ ಕೂಡ ಕಾನೂನುಗಳಾಗುತ್ತೆ. ಯಾವ ವ್ಯಕ್ತಿ ಅತ್ಯುತ್ತಮವಾದ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ತಾನೋ ಆ ವ್ಯಕ್ತಿಗೆ ಅತ್ಯುತ್ತಮವಾದ ಸ್ವಾಗತ ಸಿಕ್ಕಿರುವಂಥ ಉದಾಹರಣೆಗಳಿದೆ. ಹಾಗಾದರೆ ಬಡವರು ಬರಬಾರ್ದ ಬ್ಯಾಂಕಿಗೆ? ಬಡವರು ಬ್ಯಾಂಕಿಗೆ ಬರಬಾರ್ದ ನಿಮ್ಮ ಪ್ರಕಾರ? ಪೊಲೀಸರು ಬರೋವರಿಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಮಾನವೀಯತೆ ಅನ್ನೋದೇ ನೆನಪಾಗಲಿಲ್ವಾ? ಅವರ ಸಹೋದರಿಯ ಶವವನ್ನು, ಅಸ್ಥಿ ಪಂಜರವನ್ನು ಕೊಳೆತು ಹೋಗಿ ತೆರೆಯೋದು 3 ಕಿಲೋಮೀಟರ್ಗಳ ಕಾಲ ಆ ವ್ಯಕ್ತಿ ಅದನ್ನು ಹೊತ್ಕೊಂಡು ಬಂದಿದ್ದಾನೆ ಚೀಲದಲ್ಲಿ ಹಾಕ್ಕೊಂಡು. 3 ಕಿಲೋಮೀಟರ್ ದೇಹವನ್ನು ಹೂತಿದ್ದಂತಹ ಸ್ಥಳದಿಂದ ಬ್ಯಾಂಕಿನ ತನಕವೂ ಕೂಡ 3 ಕಿಲೋಮೀಟರ್ ಆ ವ್ಯಕ್ತಿ ಹೊತ್ಕೊಂಡು ಬಂದ. ಅಲ್ಲಿಯ ತನಕ ಎಲ್ಲಿ ಹೋಗಿದ್ರು ಅಧಿಕಾರಿಗಳು? ಇಂಥ ವ್ಯವಸ್ಥೆಗೆ ಒಂದು ಧಿಕ್ಕಾರ ಇರಲಿ, ಇಂಥ ವ್ಯವಸ್ಥೆಗೆ ಒಂದು ಧಿಕ್ಕಾರ ಇರಲಿ, ಇಂಥ ವ್ಯವಸ್ಥೆಯನ್ನು ತಂದುಕೊಟ್ಟಂಥ ಅಧಿಕಾರಿಗಳಿಗೂ ಕೂಡ ನಮ್ಮದೊಂದು ಧಿಕ್ಕಾರ ಇರಲಿ. ಕೊನೆಗೂ ಕೂಡ ಆ ವ್ಯಕ್ತಿಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಸುದ್ದಿಗಳನ್ನು ರಾತ್ರಿ 8:55 ಜಿ ಹಿಂದಿಯಲ್ಲಿ ನೋಡ್ಬೋದು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.